ಹಲೋ ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕದಲ್ಲಿ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಸೌಮ್ಯ. ನಾವಿವತ್ತು ಏರ್ಪೋರ್ಟಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇಂಡಿಯಾದಿಂದ ನಮಗೆ ಸರ್ಪ್ರೈಸ್ ಆಗಿ ಒಬ್ಬರು ನಮಗೆ ವಿಸಿಟ್ ಮಾಡೋಕ್ಕೆ ನಮ್ಮನ್ನು ಮೀಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಏರ್ಪೋರ್ಟಿಗೆ ಅವ್ರನ್ನ ರಿಸೀವ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಯಾರನ್ನ ರಿಸೀವ್ ಮಾಡೋಕ್ಕೆ ಬಂದಿದ್ದೀವಿ, ಹಾಗೆಯೇ ಅವ್ರನ್ನ ಹೆಂಗೆ ವೆಲ್ಕಮ್ ಮಾಡ್ತೀವಿ ಅದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗಾದರೆ ತಡ ಮಾಡದೆ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ನಾವೀಗ ಏರ್ಪೋರ್ಟಿಗೆ ಬಂದಿದ್ದೀವಿ, ಆದರೆ ನಮ್ಮ ಮಗಳಿಗೆ ಗೊತ್ತಿಲ್ಲ ಯಾರು ಬರ್ತಿದ್ದಾರೆ ಅಂತೇಳಿ ಫುಲ್ ಸರ್ಪ್ರೈಸ್ ಆಗಿಟ್ಟಿದ್ದೀವಿ. ಆ್ಯಕ್ಚುಲಾಗಿ ನೋಡಿದರೆ ನನ್ನ ಪೇರೆಂಟ್ಸ್ ಬರ್ತಾ ಇದ್ದಾರೆ ಇಂಡಿಯಾದಿಂದ ಇಲ್ಲಿಗೆ. ಸೊ ಎಮಿರೇಟ್ಸ್ ಫ್ಲೈಟಲ್ಲಿ ಬರ್ತಿದ್ದಾರೆ. ಸೊ ಇಟ್ಸ್ ಲಿಟಲ್ ಲಾಂಗ್ ಜರ್ನಿ ಎಮಿರೇಟ್ಸ್ ಫ್ಲೈಟು. ಸೊ ಅವ್ರ ಜರ್ನಿ ಹೇಗಿತ್ತು, ಹಾಗೆಯೇ ಅಂದರೆ ಈಗ ಆಲ್ರೆಡಿ ನೈಟ್ ಆಗಿದೆ, ನೈಟ್ 9:30. ಇವಾಗ ಫ್ಲೈಟ್ ಲ್ಯಾಂಡ್ ಆಗಿದೆ. ನಾವು ವೇಟ್ ಮಾಡ್ತಿದ್ದೀವಿ ಇಲ್ಲಿ ಬಂದು ನಿಂತ್ಕೊಂಡು. ಅವ್ರನ್ನ ಬರೋದಕ್ಕೆ ವೆಲ್ಕಮ್ ಮಾಡೋದಕ್ಕೋಸ್ಕರ ಬಂದು ನಿಂತ್ಕೊಂಡು ವೇಟ್ ಮಾಡ್ತಿದ್ದೀವಿ. ಬಟ್ ಸ್ಟಿಲ್ ನನ್ನ ಮಗಳಿಗೆ ಇನ್ನೂ ಗೊತ್ತಿಲ್ಲ ಅವ್ರು ಇಲ್ಲಿಗೆ ಬರ್ತಿದ್ದಾರೆ ಅಂತ. ಸೊ ಅವಳ ಎಕ್ಸ್ಪ್ರೆಷನ್, ಅವಳ ರಿಯಾಕ್ಷನ್ ಹೇಗಿರುತ್ತೆ ಅವ್ರು ಬಂದಾಗ, ಅವ್ರು ನೋಡಿದ ತಕ್ಷಣ ಅನ್ನೋದನ್ನು ನಾನು ಇವಾಗ ತೋರಿಸ್ತೀನಿ, ಬನ್ನಿ ನೋಡಿ. ಆ್ಯಕ್ಚುಲಿ ಫ್ಲೈಟ್ ಲ್ಯಾಂಡ್ ಆಗಿರೋ ಸ್ಟೇಟಸ್ ನೋಡ್ಕೊಂಡ್ಬಿಟ್ಟೆ ನಾವು ಬಂದಿದ್ದು. ಆಲ್ಮೋಸ್ಟ್ ಈಗ ಅರ್ಧ ಗಂಟೆ ಆಗಿದೆ ಫ್ಲೈಟ್ ಲ್ಯಾಂಡ್ ಆಗಿ, ಇನ್ನೂ ಅವ್ರು ಹೊರಗೆ ಬಂದಿಲ್ಲ. ಸೊ ನೋಡ್ತಾ ಇರ್ಬೋದು, ಇವಳಿಗೆ ಇಷ್ಟಕ್ಕೆ ಆಲ್ರೆಡಿ ಕಾದು ಸಾಕಾಗಿರೋ ಥರ ಮಾಡ್ತೀಳೆ. ಯಾರು ಬರ್ತಾರೆ, ಎಲ್ಲಿ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ. ನಾವು ಆ್ಯಕ್ಚುಲಿ ಇವ್ರ ಫ್ರೆಂಡ್ ಬರ್ತಾರೆ ಅಂತ ಹೇಳಿ ಕರ್ಕೊಂಬಂದಿದ್ವಿ ನಾವು. ಸೊ ಅದಕ್ಕೆ ಅವಳು ಆಲ್ರೆಡಿ ಮನೆಯಿಂದ ಬರುವಾಗಲೇ ಅಷ್ಟು ಜೋಶ್ ಇರಲಿಲ್ಲ. ಆಮೇಲೆ ಅಲ್ಲಿ ಬರ್ತಾ ಇದ್ದಾರೆ ನೋಡಿ, ಯಾರು ಬರ್ತಿದ್ದಾರೆ ಅಂತ ತೋರಿಸಿದ್ರು. ಅವಳಿಗೆ ಕನ್ಫ್ಯೂಷನಲ್ಲೇ ಇದ್ದಾಳೆ ಅವಳು. ನಮ್ಮ ಅಪ್ಪಾಜಿ ಅಮ್ಮನ ನೋಡಿದರೂ ಕೂಡ ಅವಳಿಗೆ ಗೊತ್ತಾಗ್ತಾಯಿಲ್ಲ ಇವರೇ ಅವರು ಅಂತ. ಯಾಕಂದರೆ ಅವಳು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಒಂದೇ ಸತಿಗೆ ಇವ್ರು ಇಲ್ಲಿ ಹೆಂಗೆ ಬರ್ತಾರೆ ಅನ್ನೋ ಥರ. ಆ ಥರನೇ ಅವಳದ್ದು ಎಕ್ಸ್ಪ್ರೆಷನ್ ಇತ್ತು. ಸೊ ಅವಳು ವೆಯ್ಟ್ ಮಾಡ್ತಾಯಿದ್ಲು. ಅಮ್ಮ ಬಂದು ಹಗ್ ಮಾಡಿದ್ಮೇಲೆ ಅವಳಿಗೆ ಸರ್ಪ್ರೈಸ್ ಒಂಥರ, ಅವಳಿಗೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ, ಹಾಗಿತ್ತು. ಸೊ ಬಂದ ತಕ್ಷಣ ಅವರಿಗೆ ನಾವು ಬೊಕ್ಕೆ ತೊಗೊಂಡು ಬಂದಿದ್ವಿ ಅವರಿಗೋಸ್ಕರ. ಸೊ ಅದು ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಿದ್ವಿ ಅವರಿಗೆ. ಅದಾದಮೇಲೆ ನಾವು ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಅವರಿಗೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಕೇಳಿದ್ವಿ. ಅವರಿಲ್ಲ, ನಾವು ಆರಾಮಿದ್ದೀವಿ, ಆರಾಮಾಗಿ ಬಂದ್ವಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಹಂಗೆ ಸೀದಾ ಮನೆಗೆ ಹೊರಟ್ವಿ. ನಾವು ಅಲ್ಲಿಂದ ಏರ್ಪೋರ್ಟಿಂದ ಹೊರಗೆ ಬಂದ್ವಿ. ಹೊರಗೆ ಬಂದ ತಕ್ಷಣ ಅವಳು ನೋಡಿ, ಆಲ್ಮೋಸ್ಟ್ 11 o'clock ಆಗಿದೆ. ಅವಳು ಇನ್ನೂ ಎಷ್ಟು ಎನರ್ಜೆಟಿಕ್ ಆಗಿದ್ದಾಳೆ. ಮನೇಲಿದ್ದಿದ್ರೆ ಎಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಟಿರೋಳು. ಬಟ್ ಈಗ ನೋಡಿ, ಅವಳು ಅವರ ಅಜ್ಜು ತಾತ ನೋಡಿದ ತಕ್ಷಣ ಅವಳು ಮಲ್ಗೋಕ್ಕೆ ರೆಡಿ ಇಲ್ಲ, ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಅವ್ರು ಬಂದಿರೋದನ್ನು ಫುಲ್ ಖುಷಿಯಿಂದ ಎಂಜಾಯ್ ಮಾಡ್ತಾಳೆ. ಆಮೇಲೆ ಇವರು ನಮ್ಮ ಅಪ್ಪಾಜಿದು ಫಸ್ಟ್ ಟೈಮ್ US. ಹಾಗಾಗಿ ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ ಅವಳು, ಯಾವ ಥರ ಎಲ್ಲಿಡಬೇಕು, ಎಲ್ಲಿ ಕೂರಬೇಕು. ಆಮೇಲೆ ಅವ್ರ ಪಕ್ಕನೇ ಕೂರಬೇಕು ಅಂತ ಹೇಳಿ ಅವರನ್ನು ಹಿಂದೆ ಕೂರಿಸ್ಕೊಂಡು ಎಲ್ಲ ರೆಡಿಯಾಗಿ ಬಂದ್ವಿ ನಾವು. ಅಂದರೆ ಇದು ನೈಟ್ ಲ್ಯಾಂಡ್ ಆಗಿದ್ದು ಫ್ಲೈಟು. ಸೊ ಹಾಗಾಗಿ ಕತ್ಲಾಗಿತ್ತು. ಸೊ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 11:45 12 ಆಗಿತ್ತು ಅಂದ್ಕೊತೀನಿ. ಸೊ ಬಂದ ತಕ್ಷಣ ಎಲ್ಲ ಲಗೇಜೆಲ್ಲ ತೊಗೊಂಡು ನಾವು ಕೆಳಗಿಳಿದು ಬರ್ತಾಯಿದ್ದೀವಿ. ಅವಳು ತೋರಿಸ್ತಾ ಇದ್ದಾಳೆ, ಇದೇ ನಮ್ಮ ಮನೆ, ಮೇಲ್ಗಡೆ ಇದೆ ನಮ್ಮ ಮನೆ ಅಂಥೇಳಿ ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಫಸ್ಟ್ ಟೈಮ್ ಆಗಿರೋದ್ರಿಂದ. ನಮ್ಮಮ್ಮ ಸೆಕೆಂಡ್ ಟೈಮ್ ಆದ್ರೂ ಅವ್ರಿಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅವಾಗ ಅವಳು ಚಿಕ್ಕವಳಿದ್ಲು ನಮ್ಮಮ್ಮ ಬಂದಾಗ. ಸೊ ಹಂಗಾಗಿ ಅವಳಿಗೆ ಗೊತ್ತಿಲ್ಲ ಮೊದಲು ಬಂದಿದ್ರು ಇಲ್ಲ ಅಂತ. ಹಾಗಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಒಳಗೆ ವೆಲ್ಕಮ್ ಮಾಡ್ತಾಯಿದ್ದೀವಿ ನಾವು. ಆ್ಯಕ್ಚುಲಿ ನಮ್ಮ ಅಪ್ಪಾಜಿಗೆ ಫುಲ್ ಆಶ್ಚರ್ಯ ಇವೆಲ್ಲ ನೋಡಿ. ಅಂದರೆ ರೋಡ್ಗಳಾಗಿರ್ಬಹುದು, ಇಲ್ಲಿ ಕಾರ್ಗಳು ಎಲ್ಲ ಪಾರ್ಕಿಂಗ್ ಸ್ಪಾಟು ಇವೆಲ್ಲ ನೋಡಿ ಸ್ವಲ್ಪ ಆಶ್ಚರ್ಯ ಅವರಿಗೆ. ಹಾಗೆಯೇ ಅವ್ರದ್ದು ಇವತ್ತೇ ಆ್ಯನಿವರ್ಸರಿ ಇತ್ತು. ಹಾಗಾಗಿ ನಾವು ಮೊದಲೇ ಕೇಕನ್ನು ಕೂಡ ತೊಗೊಂಡು ಬಂದು ಇಟ್ಕೊಂಡಿದ್ವಿ. ಸೊ ಅವಳು ಬಂದುಬಿಟ್ಟು ಮತ್ತು ಕೇಕ್ನ ಕೊಟ್ಟು ಸೇಮ್ ಬೊಕ್ಕೆನ ಮತ್ತೊಂದು ಸತಿ ಅವರಿಗೆ ಕೊಟ್ಟು ವಿಶ್ ಮಾಡಿದ್ವಿ. ಆ್ಯನಿವರ್ಸರಿ ವಿಶಸ್ ಮಾಡಿ ಕೇಕ್ ಕಟ್ ಮಾಡಿಸಿದ್ವಿ. ಸೊ ಅವರು ಖುಷಿಯಿಂದ ಕೇಕ್ ಕಟ್ ಮಾಡಿದರು. ಯೂಶ್ವಲಿ ಅವ್ರು ಯಾವತ್ತೂ ಆ್ಯನಿವರ್ಸರಿಗೆ ಇವತ್ತಿನ ತನಕ ನನಗೆ ನೆನಪಿರೋ ಹಾಗೆ ಯಾವತ್ತೂ ಅವರು ಕೇಕ್ ಕಟ್ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ಅನಿಸುತ್ತೆ ಅವರು ಖುಷಿಯಾಗಿ ಕೇಕ್ ಕಟ್ ಮಾಡಿದರು. ನಮಗೂ ಖುಷಿ ಆಯಿತು. ಆ್ಯಕ್ಚುಲಿ ಯಾವಾಗೂ ನಾವು ಅಪ್ಪಾಜಿ ಅಮ್ಮರದ್ದು ಆ್ಯನಿವರ್ಸರಿನೇ ಸೆಲೆಬ್ರೇಟೇ ಮಾಡಿಲ್ಲ ನಮಗೆ ಗೊತ್ತಿರೋ ಪ್ರಕಾರ. ಹಾಗಾಗಿ ನಾವು ಯಾವಾಗೂ ಚಿಕ್ಕವರಿದ್ದಾಗ ಇದು ಸಮ್ಮರ್ ಟೈಮಲ್ಲ, ಸಮ್ಮರ್ ಹಾಲಿಡೇಸಿಗೆಲ್ಲ ನಾವು ಅಜ್ಜಾರ ಮನೆಗೆ ಹೋಗ್ತಿದ್ವಿ. ಅಲ್ಲೆಲ್ಲ ಈ ಥರ ಕೇಕ್ ಕಟ್ ಮಾಡೋದು, ಸೆಲೆಬ್ರೇಷನ್ ಈ ಥರ ಇರಲಿಲ್ಲ. ಜಸ್ಟ್ ದೇವಸ್ಥಾನಕ್ಕೆ ಹೋಗೋದು ಈ ಥರ, ಅಂದರೆ ಆ ವೇಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದು ಫಸ್ಟ್ ಟೈಮ್. ಹಾಗಾಗಿ ನಮಗೂ ಖುಷಿ ಆಯಿತು, ಅವರು ಖುಷಿಪಟ್ಟರು.
ಆ್ಯಕ್ಚುಲಿ ನಮ್ಮ ಅಪ್ಪಾಜಿ ಯಾವಾಗೂ ಇಷ್ಟಪಡ್ತಿರ್ಲಿಲ್ಲ ಕೇಕ್ ಕಟ್ ಮಾಡೋದು, ಸೆಲೆಬ್ರೇಟ್ ಮಾಡೋದು ಈ ಥರ. ಯಾವಾಗ ನಾವು ಕೇಕ್ ಕಟ್ ಇವನ್ ನ್ಯೂ ಇಯರಿಗೆ ಕೇಕ್ ಕಟ್ ಮಾಡ್ತೀವಿ ಅಂತ ಹೇಳಿದರೆ ಅವ್ರು ಬೈತಿದ್ರು ಅದನ್ನು. ಆ್ಯಕ್ಚುಲಿ ನಾ ಸೆಲೆಬ್ರೇಷನಲ್ಲಿ ಅವರು ಇನ್ವಾಲ್ವೇ ಆಗ್ತಿದ್ದಿಲ್ಲ. ಕೇಕ್ ಕಟ್ ಮಾಡೋದಂದ್ರೆ ಅವ್ರಿಗೇನೋ ಮೊದಲಿಂದನೂ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಬಟ್ ಫೈನಲಿ ಇವಾಗ ಆ ಥರ ಏನು ಅನ್ಲಿಲ್ದಂಗೆ ನಾವು ತೊಗೊಂಬಂದಿದ್ದ ಕೇಕ್ ನನ್ನ ಮೊಮ್ಮಗಳಿಗೋಸ್ಕರ ಅವಳು ತೊಗೊಂಬಂದಿದ್ದಕ್ಕೆ ನೋಡಿನೇ ಅವ್ರು ಏನೂ ಹೇಳಲಿಲ್ಲ, ಸುಮ್ಮನೆ ಹಂಗೆ ಅವಳು ತೊಗೊಂಬಂದಿದ್ದಕ್ಕೋಸ್ಕರ ಕೇಕ್ ಕಟ್ ಮಾಡಿ ಆ್ಯಕ್ಚುಲಿ ಸೆಲೆಬ್ರೇಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಈವ್ನಿಂಗ್ ಆಗಿತ್ತು ಅವ್ರದ್ದು ಕರೆಕ್ಟಾಗಿ. ಅಂದರೆ ಇಲ್ಲಿ ಈವ್ನಿಂಗ್ ಅಂತಂದರೆ ಇಂಡಿಯಾದಲ್ಲಿ ಅರ್ಲಿ ಮಾರ್ನಿಂಗು. ಸೊ ಅವರಿಗೆ ಆ ಟೈಮಿಗೆ ಕರೆಕ್ಟಾಗಿ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಆ ಟೈಮಿಗೆ ನಿದ್ದೆ ಮಾಡಬಾರ್ದು ಅಂಥೇಳಿ ಜೆಟ್ಲಾಗಿ ಹೋಗ್ಸೋಕ್ಕೋಸ್ಕರ ಪಾರ್ಕಿಗೆ ಕರ್ಕೊಂಡೋಗಿದ್ವಿ. ಅಂದರೆ ಇದು ಆ್ಯಕ್ಚುಲಿ ಮಾಂಟ್ ವಿಲ್ಲೆ ಅಂತಂದೇಳಿ ನಮ್ಮ ಮನೆ ಹತ್ರನೇ ಇದೆ. ಅದು ಸ್ಕೂಲ್ ನೇಮ್, ಅದು ಹಾಗೆಯೇ ಏರಿಯಾ ನೇಮು ಕೂಡ. ಆ ಸ್ಕೂಲಿಂದು ಫೀಲ್ಡ್ ಅದು. ಸೊ ಅಲ್ಲಿ ಈವ್ನಿಂಗ್ ಮೇಲೆ ಪಬ್ಲಿಕ್ ಸಿಗಲ್ಲೋ ಇದೆ. ಹಾಗಾಗಿ ನಾವು ಅಪ್ಪಾಜಿ ಅಮ್ಮ ಕರ್ಕೊಂಡು ಅಲ್ಲಿ ವಾಕಿಂಗಿಗೆ ಅಂತ ಹೋಗಿದ್ವಿ. ಸೊ ಹಂಗಾಗಿ ಅವ್ರು ಅಟ್ಲೀಸ್ಟ್ ಆ ಟೈಮಿಗೆ ಅವರು ಆ ಜೆಟ್ಲಾಗಿ ಹೋಗುತ್ತೆ ಅನ್ನೋದಕ್ಕೋಸ್ಕರ. ಇವತ್ತು ಅಮ್ಮ ಅವ್ರು ಬಂದು 2 ದಿನ ಆಗಿದೆ. ಅಮ್ಮ ಅವ್ರ ಜೊತೆಗೆ ನಾವು ವೆಂಕಟೇಶ್ವರ ಟೆಂಪಲಿಗೆ ಬಂದಿದ್ದೀವಿ, ಬ್ರಿಡ್ಜ್ ವಾಟರ್ ಟೆಂಪಲ್ ಅಂತ. ಸೊ ಇಲ್ಲಿಗೆ ಕರ್ಕೊಂಬಂದಿದ್ದೀವಿ 2ನೇ ದಿವಸಕ್ಕೆ ಅಮ್ಮ ಅವರಿಗೆ. ಸೊ ಜೆಟ್ಲಾಗೆಲ್ಲ ಹೋಗಿದೆ ಅನ್ಕೊಂತೀನಿ. ವೀಕೆಂಡ್ ಇರೋದ್ರಿಂದ ಎಂಜಾಯ್ ಮಾಡ್ತಾರೆ. ದೇವಸ್ಥಾನ ನೋಡಿ ಹೆಂಗೆ ಅನ್ನಿಸ್ತಮ್ಮ ನಿಮಗೆ? ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಟೆಂಪಲ್. ಆ್ಯಕ್ಚುಲಿ ಒಂದೇ ಟೆಂಪಲಲ್ಲಿ ಇಷ್ಟೊಂದು ದೇವ್ರು ಇರೋದು ನೋಡಿ ಅವ್ರಿಗೆ ತುಂಬಾ ಖುಷಿಯಾಗಿದೆ. ಹಾಗೆಯೇ ಈ ಸಲ ಫಸ್ಟ್ ಟೈಮ್ ನಾವು ಅಂದರೆ ಮೇನ್ ಎಂಟ್ರೆನ್ಸಿಂದ ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆಯೇ ಅವರಿಗೆ ಎಲ್ಲ ಇಂಡಿಯನ್ ದೇವ್ರುಗಳು, ಅಂದರೆ ಅಮೇರಿಕಾದಲ್ಲಿ ನೋಡಿ ಇಷ್ಟು ದೇವ್ರುಗಳು ಒಂದೇ ದೇವಸ್ಥಾನದಲ್ಲಿ ಈ ಥರ ಮೇಂಟೈನ್ ಮಾಡಿರೋದು ನೋಡಿ ಅವರು ತುಂಬಾ ಆಶ್ಚರ್ಯಪಟ್ಟರು. ಆ್ಯಕ್ಚುಲಿ ವೀಕೆಂಡ್ ಆಗಿರೋದ್ರಿಂದ ಇದು ಫೌಂಟೇನ್ ಕೂಡ ಆನ್ ಮಾಡಿದ್ದಾರೆ. ಹಾಗೆಯೇ ಎಷ್ಟು ಜನ ಬಂದಿದ್ದಾರೆ ನೋಡಿ. ಆ್ಯಕ್ಚುಲಿ ಒಳಗಡೆನೂ ಅಷ್ಟೇ ದೇವಸ್ಥಾನ ಫುಲ್ ತುಂಬಿದೆ, ಜನ ರಶ್ ಇದೆ. ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡ್ತಿದ್ರು, ಹಾಗಾಗಿ ಸ್ವಲ್ಪ ರಶ್ ಇದೆ ಅಂದ್ಕೊತೀನಿ. ಸೊ ಇಲ್ಲಿ ಆ್ಯಕ್ಚುಲಿ ದೇವ್ರ ಅಂದರೆ ಗರ್ಭಗುಡಿಯಲ್ಲಿ ದೇವ್ರನ್ನ ನಾವು ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರೋದಿಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ಅಷ್ಟೇ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಿಕೊಂಡು, ಅಂದರೆ ಮನೆಯಲ್ಲೇ ಕುತ್ಕೊಂಡು ತಿನ್ನೋದಕ್ಕಿಂತ ಹೊರಗಡೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಫುಲ್ ಹಸಿರಾಗಿ ಚೆನ್ನಾಗಿದೆ. ಹಾಗಾಗಿ ನಾವೆಲ್ಲ ತಿಂಡಿ, ಅಂದರೆ ಅಮ್ಮ ಬಂದಿದ್ದಕ್ಕೆ ಬಿಳಿ ಹೋಳಿಗೆ ಮಾಡಿದರು. ಸೊ ಭಾಳ ವರ್ಷ ಆದಮೇಲೆ ಬಿಳಿ ಹೋಳಿಗೆ ತಿಂತಾ ಇರೋದು. ಹಾಗಾಗಿ ಮಾಡಿಕೊಂಡು ನಾವು ಪಾರ್ಕಿಗೆ ಹೋಗಿ ಅಲ್ಲಿ ಕುತ್ಕೊಂಡು ಊಟ ಮಾಡಿ, ಹಾಗೆಯೇ ಪಾರ್ಕಲ್ಲಿ ಅಷ್ಟು ಸ್ಪೇಸ್ ಇರೋದಕ್ಕೋಸ್ಕರ ನಾವು ಅಲ್ಲೇ ಒಂದು ಸ್ವಲ್ಪ ಆಟ ಆಡ್ಕೊಂಬರೋಣ ಅಂಥೇಳಿ ಹಂಗೆ ಶಟಲ್ ಬ್ಯಾಟ್ ಹೆಂಗೂ ಕಾರಲ್ಲಿತ್ತು, ಹಂಗೆ ಎಲ್ಲರೂ ಟ್ರೈ ಮಾಡಿದ್ವಿ. ಒಂಥರ ಚೆನ್ನಾಗಿತ್ತು. ಊಟನೂ ಮಾಡ್ಕೊಂಡು ಎಕ್ಸಸೈಸು ಮಾಡ್ಕೊಂಡು ಎಲ್ಲ ಕರಗಿಸ್ಕೊಂಡೇ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಆಟ ಆಡಿದ್ವಿ ನಾವು, ಅವ್ರಾಡಲಿ ಇವರಾಡಲಿ ಅಂತಲ್ಲ. ಸೊ ಎಲ್ಲರೂ ಆಟ ಆಡಿ ಚೆನ್ನಾಗಿ ಅನ್ನಿಸ್ತು. ಭಾಳ ವರ್ಷದ ಮೇಲೆ ಈ ಥರ ನಾವು ಚಿಕ್ಕವರಿದ್ದಾಗ ಅಮ್ಮನ ಜೊತೆಗೆಲ್ಲ ಆಟಾಡ್ತಿದ್ವಿ. ಬಟ್ ಇವಾಗ ಮತ್ತೆ ಅದು ಇವ್ರು ಇಲ್ಲಿ ಬಂದಮೇಲೆ ಆಡ್ದಂಗೆ ಆಯಿತು. ಸೊ ಚೆನ್ನಾಗಿ ಅನ್ನಿಸ್ತು. ಸೊ ದಿನ ಎಲ್ಲ ಬಂದಿದ್ದು 1-2 ದಿವಸದಲ್ಲಿ ಅವರು ಬೇಜಾರಾಗ್ದಂಗೆ ಅವ್ರನ್ನ ಎಂಗೇಜ್ ಇಡೋಕ್ಕೆ ನಾವು ಪ್ರಯತ್ನ ಪಟ್ವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಹೊಸ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.